ಕ್ಷಣಗಳಲ್ಲಿ ಬಿಹಾರ ರಾಜಭವನಕ್ಕೆ ನಿತೀಶ್ ಕುಮಾರ್ ಆಗಮಿಸುವ ಸಾಧ್ಯತೆ ಇದೆ. ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆ ಸಲ್ಲಿಕೆ ಮಾಡುವ ಸಾಧ್ಯತೆ ಇದು. ಸಿಎಂ ಸ್ಥಾನಕ್ಕೆ ನಿತೀಶ್ ರಾಜೀನಾಮೆ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಬಿಹಾರದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಮಹಾಪರ್ವದ ಹಿನ್ನೆಲೆಯಲ್ಲಿ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಅವರು ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ರಾಜ್ಯಪಾಲರನ್ನ ಭೇಟಿಯಾಗಿ ಔಪಚಾರಿಕವಾಗಿ ರಾಜೀನಾಮೆ ಸಲ್ಲಿಸಿ ನಂತರ ಮತ್ತೆ 9ನೇ ಬಾರಿಗೆ ಸಿಎಂ ಆಗಿ ಅವರು ಅಧಿಕಾರ ಸ್ವೀಕರಿಸುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಸುದ್ದಿ ಓಡಾಡ್ತದೆ. ಆದರೆ ಇನ್ನೊಂದು ಕಡೆ ಆರ್ಜೆಡಿ ಕೂಡ ತನ್ನ ಗಾಳವನ್ನ ಉರುಳಿಸ್ತಾ ಇದೆ. ಜೊತೆಗೆ ಬಹುಮತ ಸಾಬೀತುಪಡಿಸುವಲ್ಲಿ ಆರ್ಜೆಡಿಯ ಪ್ರಯತ್ನವೂ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ತೀವ್ರ ಕುತೂಹಲ ಕೆರಳಿಸಿದೆ ಬಿಹಾರದಲ್ಲಿ. ಆರ್ಜೆಡಿ ಜೆಡಿಯು ಮಧ್ಯೆ ಬಿಕ್ಕಟ್ಟು ಉಂಟಾಗಿದ್ದು ಆರ್ಜೆಡಿ ಜೊತೆಗಿನ ಮೈತ್ರಿಯನ್ನ ಸಿಎಂ ನಿತೀಶ್ ಮುರಿದುಕೊಂಡಿದ್ದಾರೆ. ಬಿಜೆಪಿ ಜೊತೆ ಮೈತ್ರಿಗೆ ಈಗ ಕಸರತ್ತು ನಡೀತಾ ಇರೋದು. ಬಿಜೆಪಿ ಜೊತೆಗೆ ಸೇರಿ ಸರ್ಕಾರ ರಚಿಸೋದಕ್ಕೆ ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕಸರತ್ತು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಬಿಜೆಪಿ ಜೊತೆಗೆ ಮೈತ್ರಿ ಸರ್ಕಾರ ರಚನೆ ಸಾಧ್ಯತೆ ಇದು. ಮತ್ತೆ ಇವತ್ತು ಸಂಜೆ ಸಿಎಂ ಆಗಿ ಪ್ರಮಾಣ ವಚನ ಸಿಎಂ ಆಗಿ ಆಯ್ಕೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಯಾರಿಗೆ ಬಿಹಾರದ ಒಂದು ಅಧಿಕಾರ ಸಿಗತ್ತೆ ಅನ್ನುವಂತಹ ಕುತೂಹಲ ಇದೆ. ಇಲ್ಲಿ ಇನ್ನೊಂದು ಕಡೆ ಆರ್ಜೆಡಿ ಕೂಡ ತನ್ನ ತಂತ್ರವನ್ನ ಬಲಗೊಳಿಸ್ತಾ ಇದೆ. ಆರ್ಜೆಡಿ ಮತ್ತೆ ಕಾಂಗ್ರೆಸ್ ಅನ್ನ ಬಿಟ್ಟು ಈಗ ಬಿಜೆಪಿ ಜೊತೆಗೆ ಸರ್ಕಾರ ರಚನೆಯ ಒಂದು ಕಸರತ್ತು ಜೆಡಿಯು ಕಡೆಯಿಂದ. ಸಿಎಂ ನಿತೀಶ್ ರಾಜೀನಾಮೆಯನ್ನ ಕೊಟ್ಟು ಮತ್ತೆ 9ನೇ ಬಾರಿಗೆ ಶಪಥ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ಕೊಡಬಹುದು ಅಂತ ಒಂದು ರೀತಿಯಲ್ಲಿ ಬಿಹಾರ ರಾಜಕೀಯ ನಾಟಕೀಯ ತಿರುವನ್ನ ಪಡ್ಕೊಳ್ತಾ ಇದ್ದು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಮರು ಮೈತ್ರಿಗೆ ಅಂತಿಮ ವೇದಿಕೆ ಸಿದ್ಧವಾಗಿರುವ ರೀತಿ ಕಾಣಿಸ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಬಿಹಾರ ರಾಜಕೀಯ ಕುತೂಹಲ ಕೆರಳಿಸ್ತಾ ಇದೆ. ಜೆಡಿಯು ಶಾಸಕರ ಸಭೆಯನ್ನು ನಡೆಸಿದ್ದಾರೆ ಸಿಎಂ ನಿತೀಶ್ ಕುಮಾರ್. ಇನ್ನೊಂದು ಕಡೆ ಬಿಜೆಪಿ ಕೂಡ ಪ್ರತ್ಯೇಕ ಸಭೆಯನ್ನು ನಡೆಸ್ತಾ ಇದೆ. ಬಿಹಾರ ರಾಜಕೀಯ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಗಠಬಂಧನ್ಗೆ ಕೈ ಕೊಟ್ಟಿರುವಂತಹ ನಿತೀಶ್ ಬಿಜೆಪಿ ಜೊತೆಗೆ ಕೈ ಜೋಡಿಸುವಂತಹ ಎಲ್ಲ ಸಾಧ್ಯತೆಯೂ ಇದ್ದು ಜೆಡಿಯು ಶಾಸಕರ ಜೊತೆಗೆ ಸಭೆ ನಡೆಸಲಾಗ್ತಾ ಇದೆ. ಮುಂದಿನ ನಡೆಯ ಬಗ್ಗೆ ಶಾಸಕರ ಜೊತೆಗೆ ನಿತೀಶ್ ಕುಮಾರ್ ಚರ್ಚೆ ನಡೆಸ್ತಾ ಇದ್ದಾರೆ. ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರೇ ಆಯ್ಕೆ ಆಗಬಹುದು. ಬಿಜೆಪಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡುವಂತಹ ಸಾಧ್ಯತೆ ಇದೆ. ಬಿಜೆಪಿಯ ಇಬ್ಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಯಾಕಂದ್ರೆ ಬಿಹಾರದಲ್ಲಿ ಈಗ ಆರ್ಜೆಡಿ ಎಡರಂಗ ಹಾಗೂ ಕಾಂಗ್ರೆಸ್ ಜೊತೆಗಿನ ನಿತೀಶ್ ಕುಮಾರ್ ಮೈತ್ರಿ ಇದೆಯಲ್ಲ ಅದು ಮುರಿಯೋದು ಬಹುತೇಕ ಖಚಿತ ಆಗಿದೆ. ಇವತ್ತು ರಾಜೀನಾಮೆ ಸಲ್ಲಿಕೆ ಆಯಿತು ಅಂತಂದ್ರೆ ಬಹುತೇಕ ಎಲ್ಲವೂ ಕೂಡ ಅಂತಿಮಗೊಂಡಂತೆ. ಆದರೆ ಯಾರ ಜೊತೆಗೆ ಸರ್ಕಾರ ರಚನೆ ಆಗುತ್ತೆ ಅಂತಂದ್ರೆ ಸ್ಪಷ್ಟವಾಗಿ ಅಲ್ಲಿ ಬಿಜೆಪಿ ಜೊತೆಗಿನ ಮರು ಮೈತ್ರಿಯ ಸಾಧ್ಯತೆ ಕಂಡು ಬರ್ತಾ ಇರೋದು. ಆದರೆ ಇನ್ನೊಂದು ಕಡೆ ಇಲ್ಲಿ ಯಾವ ರೀತಿ ಆರ್ಜೆಡಿ ದಾಳ ಉರುಳಿಸುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. 79 ಸದಸ್ಯ ಬಲ ಇರುವಂತಹ ಆರ್ಜೆಡಿಯ ಪ್ಲಾನ್ ಏನು ಅಂತ ಪಾಟ್ನಾದಲ್ಲಿ ಬಿಜೆಪಿ ಶಾಸಕರ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಬಿಹಾರದಲ್ಲಿ ಸರ್ಕಾರ ಬದಲಾವಣೆ ಬಗ್ಗೆ ಈತ ಬಿಜೆಪಿಯಿಂದ ಕೂಡ ಮೀಟಿಂಗ್ ಆಗ್ತಾ ಇದೆ. ಪಾಟ್ನಾದಲ್ಲಿ ಬಿಜೆಪಿ ಶಾಸಕರ ಹೈ ವೋಲ್ಟೇಜ್ ಸಭೆ. ಯಾಕಂದ್ರೆ ಇಲ್ಲಿ ಇನ್ನೊಂದು ಕಡೆ ಆರ್ಜೆಡಿ ಜೆಡಿಯು ಕಡೆಯಿಂದ 16 ಜನರನ್ನು ಸೆಳೆಯುವಂತಹ ಒಂದು ಕಸರತ್ತು ಕೂಡ ಮುಂದಾಗಿದೆ. ಹಾಗಾಗಿ ಇಲ್ಲಿ ನಿತೀಶ್ ಕುಮಾರೇ ಮುಖ್ಯಮಂತ್ರಿ ಆಗ್ತಾರಾ? ಬಿಜೆಪಿ ಮತ್ತೆ ಜೆಡಿಯು ಮೈತ್ರಿ ಸಕ್ಸಸ್ ಆಗತ್ತಾ? ಇದು ಕೂಡ ಸಾಕಷ್ಟು ಪ್ರಶ್ನೆ ಇದೆ. ಇಲ್ಲಿ ಬಹುಮತ ಸಾಬೀತುಪಡಿಸೋದಕ್ಕೆ 122 ನಂಬರ್ ಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಾವೇ ದೊಡ್ಡ ಪಕ್ಷ, ನಾವೇ ಸದಸ್ಯ ಬಲ ಜಾಸ್ತಿ ಇರೋದು, ಹಾಗಾಗಿ ನಮಗೆ ಅವಕಾಶ ಕೊಡಬೇಕು ಅಂತ ಆರ್ಜೆಡಿ ಇಲ್ಲಿ ತಕರಾರು ತೆಗೆಯುವಂತಹ ಸಾಧ್ಯತೆ ಇದೆ. ಇತ್ತ ಜೆಡಿಯು ಮತ್ತೆ ಬಿಜೆಪಿ ಮೈತ್ರಿ ಆಯಿತು ಅಂತಂದ್ರೆ ಮತ್ತೆ ಇಲ್ಲಿ ಎಡರಂಗ ಮತ್ತೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಏಳು ನೀರು ಬಿಟ್ಟಂಗೆ. ಘಟಬಂಧನ್ ಬಿಟ್ಟು ಇವತ್ತು ಬಿಜೆಪಿ ಕಡೆಗೆ ನಿತೀಶ್ ಕುಮಾರ್ ಮುಖ ಮಾಡುವಂತಹ ನಾಟಕೀಯ ಬೆಳವಣಿಗೆ ನಡೀತಾ ಇರೋದು ಬಿಹಾರದಲ್ಲಿ. ಇನ್ನು ಅಲ್ಲಿನ ಬಲಾಬಲವನ್ನು ನೋಡೋದಾದ್ರೆ 243 ಸ್ಥಾನಗಳಲ್ಲಿ ಬಹುಮತಕ್ಕೆ ಬೇಕಾಗಿರೋದು 122. ಅದರಲ್ಲಿ ಆರ್ಜೆಡಿ 79, ಬಿಜೆಪಿ 78 ಸ್ಥಾನಗಳು, ಜೆಡಿಯು 45, ಕಾಂಗ್ರೆಸ್ 19, ಎಡಪಕ್ಷ 16 ಮತ್ತು ಇತರೆ 6 ರಾಜೀನಾಮೆ ಪತ್ರದೊಂದಿಗೆ ಆಗಮಿಸಿರುವಂತಹ ಸಾಧ್ಯತೆ ಇದೆ. ರಾಜಭವನದ ಒಳಗಡೆ ಹೂಗುಚ್ಛ ಕೊಂಡೊಯ್ದಿದ್ದಾರೆ ಸಿಬ್ಬಂದಿ. ಬಿಹಾರ ರಾಜಭವನದ ಬಳಿ ಬಿಗಿ ಪೊಲೀಸ್ ಭದ್ರತೆ. ರಾಜೀನಾಮೆ ಕೊಡುವಂತಹ ಕ್ಷಣ ಹತ್ತಿರ ಬರ್ತಾ ಇದ್ದು ಇಂಡಿಯಾ ಕೂಟ ಇದೆಯಲ್ಲ ಅದರಿಂದ ಹೊರಗಡೆ ಬಂದಿರೋದು ಬಹಳ ಸ್ಪಷ್ಟ. ಇಲ್ಲಿ ನಿತೀಶ್ ಕುಮಾರ್ ಅವರ ಈ ಒಂದು ನಡೆ. ಈತ ಬಿಜೆಪಿ ಜೊತೆಗೆ ಮೈತ್ರಿಯ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿರೋದು ಬಹುತೇಕ ಅಂತಿಮ ಆಗಿರುವ ರೀತಿ ಕಾಣಿಸ್ತಾ ಇದೆ ಎಲ್ಲ ಲೆಕ್ಕಾಚಾರಗಳು ಕೂಡ. ಇನ್ನೇನಿದ್ರು ಕೂಡ ರಾಜೀನಾಮೆ ಕೊಡುವಂತಹ ಸಂದರ್ಭ. ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ.
ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಾಜೀನಾಮೆ ಸಲ್ಲಿಕೆ ಆಗಿದೆ. ಈಗ ಸಿಎಂ ಸ್ಥಾನಕ್ಕೆ ನಿತೀಶ್ ರಾಜೀನಾಮೆ ಕೊಟ್ಟಾಯ್ತು. ಇನ್ನೀಗ ಮತ್ತೆ ಸಿಎಂ ಆಗಿ ಅಧಿಕಾರ ಸ್ವೀಕರಿಸ್ತಾರನ್ನುವಂಥದ್ದಿರುವಂತಹ ಕುತೂಹಲ. ಸಿಎಂ ಸ್ಥಾನಕ್ಕೆ ಈಗ ರಾಜಭವನಕ್ಕೆ ತೆರಳಿದಂತಹ ನಿತೀಶ್ ಕುಮಾರ್ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಹಳ ದೊಡ್ಡ ತಿರುವನ್ನ ಪಡ್ಕೊಂಡಿದೆ ಬಿಹಾರ ರಾಜಕೀಯ. ಬಿಹಾರದಲ್ಲಿ ಆರ್ಜೆಡಿ ಜೆಡಿಯು ಮೈತ್ರಿ ಈ ಮೂಲಕ ಖತಮ್ ಆಗಿದೆ. ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ, ಆರ್ಜೆಡಿ ಜೆಡಿಯು ಮೈತ್ರಿ ಖತಮ್. ಇನ್ನು ಜೆಡಿಯು ಮತ್ತೆ ಬಿಜೆಪಿ ಮೈತ್ರಿ ಮರು ಮೈತ್ರಿ ಮತ್ತೆ ಶುರುವಾಗುವಂತಹ ಎಲ್ಲ ಸಾಧ್ಯತೆ ಇದು. ಸದ್ಯಕ್ಕೆ ಆರ್ಜೆಡಿ ಜೆಡಿಯು ಮೈತ್ರಿ ಮುಕ್ತಾಯ ಆಗಿದೆ. ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ಸಲ್ಲಿಕೆ ಆಗಿದೆ. ಇನ್ನು ಸಾಕಷ್ಟು ತೀವ್ರ ರಾಜಕೀಯ ಚಟುವಟಿಕೆ ನಡೆದಿತ್ತು ನಿನ್ನೆ. ಜೆಡಿಯು ಮತ್ತೆ ಬಿಜೆಪಿ ಪ್ರತ್ಯೇಕವಾಗಿ ಸಭೆ ನಡೆಸಿತ್ತು, ಶಾಸಕರ ಸಭೆಗಳನ್ನ. ಮರು ಮೈತ್ರಿಗೆ ಒಪ್ಪಿಗೆ ಕೂಡ ಸಿಕ್ಕಿತ್ತು ಬಿಜೆಪಿ ಮತ್ತೆ ಜೆಡಿಯು ಕಡೆಯಿಂದ. ಅದಾದ ನಂತರ ರಾಜ್ಯಪಾಲರ ಭೇಟಿಗೆ ಇವತ್ತು ಸಮಯ ನಿಗದಿಯಾಗಿತ್ತು. ಇದೀಗ ಅಂದುಕೊಂಡಂತೆ ರಾಜ್ಯಪಾಲರನ್ನ ನಿತೀಶ್ ಕುಮಾರ್ ಭೇಟಿಯಾಗಿದ್ದಾರೆ. ಜೊತೆಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವ ಮೂಲಕ ಬಿಹಾರದಲ್ಲಿ ಆರ್ಜೆಡಿ ಜೆಡಿಯು ಮೈತ್ರಿಯ ಒಂದು ಅಂತಿಮ ಹಂತ ಅಂದ್ರೆ ಮುಕ್ತಾಯ ಆಗಿದೆ, ಖತಮ್ ಆಗಿದೆ. ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ಸಲ್ಲಿಕೆ ಆಗಿದೆ. ಇಲ್ಲಿ ನಿತೀಶ್ ರಾಜೀನಾಮೆ ಸಲ್ಲಿಕೆ ಒಂದು ಔಪಚಾರಿಕ ಅಂತಲೂ ಹೇಳಬಹುದು. ಯಾಕಂದ್ರೆ ಒಂದು ವೇಳೆ ಬಿಜೆಪಿ ಮತ್ತೆ ಜೆಡಿಯು ಮೈತ್ರಿಯಾಗಿ ಅಧಿಕಾರ ಬಂತು ಅಂತಂದ್ರೆ ನಿತೀಶ್ ಕುಮಾರ್ 9ನೇ ಬಾರಿಗೆ ಸಿಎಂ ಆಗಿ ಶಪಥ ಸ್ವೀಕರಿಸ್ತಾರೆ. ಬಹುತೇಕ ಇವತ್ತು ಸಂಜೆನೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ, ಅದಕ್ಕೂ ಕೂಡ ಎಲ್ಲ ವ್ಯವಸ್ಥೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಡಿಸಿಎಂ ಸ್ಥಾನಗಳನ್ನ ಬಿಜೆಪಿಗೆ ನೀಡಬಹುದು ಅನ್ನುವಂತಹ ಒಂದು ಮಾಹಿತಿ ಇದೆ. ಈಗ ಏನು ಆರ್ಜೆಡಿ ಹೊಂದಿದ್ದಂತಹ ಎಲ್ಲ ಸಚಿವ ಸ್ಥಾನಗಳು ಯಾರ ಪಾಲಾಗುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ ಇದೆ. ಬಹುತೇಕ ಬಿಜೆಪಿ ಪಾಲಾಗಬಹುದು ಅಂತಲೇ ಹೇಳಲಾಗ್ತಾ ಇದೆ, ಬಿಜೆಪಿ ಮತ್ತೆ ಜೆಡಿಯು ಮೈತ್ರಿಯಿಂದಾಗಿ. ಇನ್ನೆಷ್ಟಂದ್ರೂ ಕೂಡ ಈ ವಿಧಾನಸಭೆಯ ಅವಧಿ 2025 ತನಕ ಇದೆ. ಅಲ್ಲಿ ತನಕ ಮತ್ತೆ ನಿತೀಶ್ ಕುಮಾರ್ ಅವರೇ ಸಿಎಂ ಆಗಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಏನು ಮಾತುಕತೆ ಆಗಿದೆ NDA ಜೊತೆಗೆ ಇಂಡಿಯಾ ಕೂಟದಿಂದ ನಿತೀಶ್ ಕುಮಾರ್ ಹೊರಬಿದ್ದಿರುವಂತಹ ರೀತಿ ಕೂಡ ಬಹಳ ರೋಚಕ. ಯಾಕಂದ್ರೆ ಇಲ್ಲಿ ಇಂಡಿಯಾ ಕೂಟದ ಕಡೆಯಿಂದ ಮಮತಾ ಬ್ಯಾನರ್ಜಿ ಯಾವಾಗ ಸಿಡಿದೆದ್ರು, ನಿತೀಶ್ ಕುಮಾರ್ ಅವರ ನಡೆ ಈ ರೀತಿ ಆಯಿತು. ಹಾಗಾದ್ರೆ ಘಟಬಂಧನ್ನ ಮುಂದಿನ ಭವಿಷ್ಯ ಏನು ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಈ ಸಂದರ್ಭದಲ್ಲಿ.